ಮೃಗೇಂದ್ರ ಪಂಚಾಯತಿಗೆ ಮತ್ತೆ ಸ್ವಾಗತ. ಯಾರೆಲ್ಲ ಸಚಿವರಾಗ್ತಾ ಇದ್ದಾರೆ ಅನ್ನುವಂತಹ ಕುತೂಹಲಕ್ಕೆ ಬಹುತೇಕ ತೆರೆ ಬಿದ್ದಿದೆ. ಈ ಸಚಿವರುಗಳ ಪಟ್ಟಿ ಈಗಾಗಲೇ ಸಿಗ್ತಾ ಇರುವಂತದ್ದು. ಯಾರೆಲ್ಲ ಸಚಿವರಾಗ್ತಾ ಇದ್ದಾರೆ, ಸಚಿವ ಸಂಪುಟದ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ ಇದು. ಯಾರೆಲ್ಲ ಸಚಿವರಾಗ್ತಾ ಇದ್ದಾರೆ, ಸಿಎಂ ಅವರ ಕೈ ಸೇರ್ತಾ ಇರುವಂತಹ ಸಚಿವರ ಪಟ್ಟಿ ಯಾವುದು? ದೆಹಲಿಯಿಂದ ನ್ಯೂಸ್ 18ಗೆ ಪಕ್ಕಾ ಲಿಸ್ಟ್ ಸಿಕ್ಕಿದೆ. ಯಾರೆಲ್ಲ ಸಚಿವರಾಗ್ತಾ ಇದ್ದಾರೆ, ಸಂಪುಟ ವಿಸ್ತರಣೆ ಬಹುತೇಕ ಸೋಮವಾರ ಖಚಿತಗೊಳ್ತಾ ಇರುವಂತಹ ಸೋಮವಾರವೇ ಸಂಪುಟ ವಿಸ್ತರಣೆ ಆಗುತ್ತೆ. ಸಚಿವರ ಪಟ್ಟಿ ಫೈನಲ್ ಮಾಡಲಾಗಿದೆ ಹೈಕಮಾಂಡ್ನಿಂದ. ಹೈಕಮಾಂಡ್ ಈಗ ಪಟ್ಟಿ ಫೈನಲ್ ಮಾಡಿದ್ದು, ಈಗಾಗಲೇ 18 ಶಾಸಕರ ಹೆಸರುಗಳನ್ನ ಫೈನಲ್ ಮಾಡಲಾಗಿದ್ದು, ಅದರಲ್ಲಿ 15 ಸಂಭಾವ್ಯ ಸಚಿವರ ಪಟ್ಟಿ ನ್ಯೂಸ್ 18ಗೆ ಲಭಿಸಿದೆ. ಇವರೆಲ್ಲರೂ ಕೂಡ ಸಂಭಾವ್ಯ ಸಚಿವರು. ದೆಹಲಿ ಕಾಂಗ್ರೆಸ್ ಮೂಲಗಳಿಂದ ಈ ಪಟ್ಟಿ ಲಭಿಸಿರುವಂತದ್ದು. ಯಾರೆಲ್ಲ ಸಚಿವರಾಗ್ತಾ ಇದ್ದಾರೆ, ಈ ಶಾಸಕರು ಸಚಿವರಾಗಿ ಪ್ರಮಾಣ ಸ್ವೀಕಾರವನ್ನ ಮಾಡ್ತಾ ಇರುವಂತದ್ದು ಖಚಿತ. ಇಲ್ಲಿ ಸಚಿವರಾಗುವಂತವರಲ್ಲಿ ನೋಡಿ, NS ಬೋಸರಾಜ್ ಅವರು MLC ಅವರು ಮತ್ತೊಮ್ಮೆ ಸಚಿವರಾಗುವಂತದ್ದು ಫಿಕ್ಸ್ ಆಗಿದೆ. ಬೋಸರಾಜ್ ಅವರು ಯಾಕಂದ್ರೆ ಹೈಕಮಾಂಡ್ನ ನೇರವಾದಂತಹ ಸಂಪರ್ಕದಲ್ಲಿರ್ತಕ್ಕಂತಹ ನಾಯಕ ಬೋಸರಾಜ್ ಅವರು ಮತ್ತೊಮ್ಮೆ ಸಚಿವರಾಗ್ತಾ ಇದ್ದಾರೆ. ಡಾಕ್ಟರ್ ಅಜಯ್ ಸಿಂಗ್ ಅವರು ಜೇವರ್ಗಿಯ ಶಾಸಕರು ಮೊದಲ ಬಾರಿಗೆ ಶಾಸಕರಾಗ್ತಿದ್ದಾರೆ. ಬಿ ನಾಗೇಂದ್ರ ಅವರು ಬಳ್ಳಾರಿ ಗ್ರಾಮಾಂತರದ ಶಾಸಕರು ಮತ್ತೊಮ್ಮೆ ಸಚಿವರಾಗುವ ಅವಕಾಶ ಬಿ ನಾಗೇಂದ್ರ ಅವರಿಗೆ ಒದಗಿ ಬರ್ತಾ ಇದೆ. ಯಶವಂತರಾಯಗೌಡ ಪಾಟೀಲ್ ಇಂಡಿ ಕ್ಷೇತ್ರದ ಶಾಸಕರು ಮೊದಲ ಬಾರಿಗೆ ಸಚಿವರಾಗ್ತಾ ಇದ್ದಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಮತ್ತೊಮ್ಮೆ ಅವಕಾಶ ದೊರೀತಾ ಇದ್ದು, ಲಕ್ಷ್ಮಣ ಸವದಿ ಅವರು ಮಾಜಿ ಉಪಮುಖ್ಯಮಂತ್ರಿಗಳು ಕಾಂಗ್ರೆಸ್ನಿಂದ ಮೊದಲ ಬಾರಿಗೆ ಸಚಿವರಾಗಿ ಪ್ರಮಾಣ ವಚನವನ್ನ ಸ್ವೀಕರಿಸಲಿದ್ದಾರೆ. ಲಕ್ಷ್ಮಣ ಸವದಿ ಅವರು SS ಮಲ್ಲಿಕಾರ್ಜುನ ದಾವಣಗೆರೆ ಉತ್ತರ ಕ್ಷೇತ್ರದಿಂದ ದಾವಣಗೆರೆಯ ಫಿಕ್ಸ್ಡ್ ಶಾಸಕ, ಅವರಿಗೆ ಮತ್ತೊಮ್ಮೆ ಸಚಿವ ಸ್ಥಾನ ಸಿಗ್ತಾ ಇದೆ. ಸಲೀಂ ಅಹಮದ್ ಅವರು ಕೂಡ MLC ಸಲೀಂ ಅಹಮದ್ ಅವರು ಕೂಡ ಈ ಬಾರಿ ಸಚಿವರಾಗುವಂತದ್ದು ಬಹುತೇಕ ಪಕ್ಕ. ಟಿ ರಘುಮೂರ್ತಿ ಚಳ್ಳಕೆರೆ ಶಾಸಕರಾಗಿರುವಂತಹ ಟಿ ರಘುಮೂರ್ತಿ ಅವರಿಗೂ ಕೂಡ ಈ ಬಾರಿ ಅವಕಾಶವನ್ನ ಮಾಡಿಕೊಡಲಾಗ್ತಾ ಇದೆ. ಹಾಗೆಯೇ ಬಿ ಶಿವಣ್ಣ ಆನೇಕಲ್ನ ಶಾಸಕರಾಗಿರುವಂತಹ ಬಿ ಶಿವಣ್ಣ ಅವ್ರಿಗೂ ಕೂಡ ಈ ಬಾರಿ ಮಂತ್ರಿಯಾಗುವ ಅದೃಷ್ಟ ಒಲಿದು ಬಂದಿದೆ. AS ಪೊನ್ನಣ್ಣ ವಿರಾಜಪೇಟೆ, ಇವರಿಬ್ರು ಕೂಡ ಮೊದಲ ಬಾರಿಗೆ ಸಚಿವರಾಗ್ತಾ ಇರುವಂತವ್ರು. ವಿರಾಜಪೇಟೆಯ ಶಾಸಕರು, ಮೊದಲ ಬಾರಿಯ ಶಾಸಕರು. ಶಿವಣ್ಣ ಹಿಂದೆ ಕೂಡ ಶಾಸಕರಾಗಿದ್ರು, ಆದ್ರೆ ಈ ಬಾರಿ ಮೊದಲ ಬಾರಿಗೆ ಅವರು ಸಚಿವರಾಗ್ತಾ ಇದ್ದಾರೆ ಶಿವಣ್ಣ ಅವರು ಕೂಡ. ಇನ್ನು ಬ್ಯಾಡಗಿ ಕ್ಷೇತ್ರದ ಶಾಸಕರಾಗಿರುವಂತಹ ಬಸವರಾಜ್ ಶಿವಣ್ಣನವರವರು ಕೂಡ ಈ ಬಾರಿ ಸಚಿವರಾಗ್ತಾ ಇದ್ದಾರೆ. ತಂಗಡಗಿ ಅವರು ಕಡೆ ಕ್ಷಣದಲ್ಲಿ ಮತ್ತೊಮ್ಮೆ ತಮ್ಮ ಸ್ಥಾನವನ್ನು ಉಳಿಸಿಕೊಳ್ಳಲು ಯಶಸ್ವಿಯಾಗಿದ್ದಾರೆ. ಅವರು ಕೂಡ ಮತ್ತೊಮ್ಮೆ ಸಚಿವರಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸಲಿದ್ದಾರೆ. ಹಾಗೆಯೇ ಇಲ್ಲಿ ಕೆಲವರ ವಿಚಾರದಲ್ಲಿ ಇನ್ನು ಇಬ್ಬರಲ್ಲಿ ಒಬ್ರು ಅನ್ನುವಂತಹ ಪರಿಸ್ಥಿತಿಯೂ ಕೂಡ ಇದ್ದೇ ಇದೆ. ವಿಶೇಷವಾಗಿ ಇಬ್ಬರಲ್ಲಿ ಒಬ್ರು ಯಾರು ಸಚಿವರಾಗಬಹುದು ಅಂತೇಳಿ ನೋಡಿದಾಗ ಸಂತೋಷ್ ಲಾಡ್ ಅಥವಾ ಶ್ರೀನಿವಾಸ್ ಮಾನೆ, ಇವರಿಬ್ಬರಲ್ಲಿ ಒಬ್ರು ಸಚಿವರಾಗಬಹುದು. ಮರಾಠ ಸಮುದಾಯದಿಂದ ಬರ್ತಾ ಇರುವಂತಹ ನಾಯಕರಲ್ಲಿ ಶ್ರೀನಿವಾಸ್ ಮಾನೆ ಅವರು ಸಚಿವರಾದ್ರೆ ಮೊದಲ ಬಾರಿಗೆ ಸಚಿವರಾಗ್ತಾರೆ. ಹಾಗೆಯೇ ಜಮೀರ್ ಅಹಮದ್ ಖಾನ್ ಮತ್ತು ರಿಜ್ವಾನ್ ಅರ್ಷದ್ ಅವರ ನಡುವೆಯೂ ಕೂಡ ಪೈಪೋಟಿ ಇದ್ದು, ರಿಜ್ವಾನ್ ಸಚಿವರಾದ್ರೆ ಮೊದಲ ಬಾರಿಯ ಸಚಿವರಾಗ್ತಾರೆ. ಹೀಗೆ ಪಟ್ಟಿ ಫೈನಲ್ ಆಗಿದೆ. ಸೋಮವಾರ ಪ್ರಮಾಣ ವಚನ ಸ್ವೀಕಾರ ಸಮಾರಂಭ ನಡೆಯಲಿದೆ. ಇದಾಗಿ